ಅನ್ನಕ್ಕೆ ಇಲ್ಲಿಂದ ಒಂದು ಈಶ್ವರ ಇದೆ, ಮಲ್ಲೇಶ್ವರ ಅಂತ. ಮಲ್ಲ ಈಶ್ವರ ಅನ್ನಕ್ಕೆ ಮಲ್ಲೇಶ್ವರ ಅಂತ ಮಲ್ಲೇಶ್ವರ, ಬಂದಿದೆ. ಇಲ್ಲಿ ಲಿಂಗಾಯತರು ಇದ್ದದ್ದು. ಕೂಡ ಮತ್ತೆ ಭಗವತಿಯಮ್ಮ ಫೇಮಸ್ ಅಂದ್ರೆ ಅದೇ ಕಾಪಾಡೋದು, ಈ ಗಾರ್ಡನ್ ಕಾಪಾಡೋದು ಅವೇ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಒಂದು ಅದ್ಭುತ ಮತ್ತು ರೋಮಾಂಚಕಾರಿ ಚಾರಣದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕುದುರೆಮುಖದ ರಹಸ್ಯ ತಾಣ ಎಂದೇ ಕರೆಯಲ್ಪಡುವ ಗಂಗಡಿಕಲ್ಲು. ನೀವು ಸಾಹಸ ಪ್ರಿಯರಾಗಿದ್ದರೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಇಷ್ಟಪಡುವವರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಗಂಗಡಿಕಲ್ಲು ಚಾರಣ, ಪ್ರಮುಖ ನಿಯಮಗಳು ಮತ್ತು ಮಾಹಿತಿ. ಕಡ್ಡಾಯ ಆನ್ಲೈನ್ ಬುಕಿಂಗ್. ಅರಣ್ಯ ಇಲಾಖೆಯ ಅಧಿಕೃತ ಅರಣ್ಯ ವಿಹಾರ ವೆಬ್ಸೈಟ್ ಮೂಲಕವೇ ಮುಂಗಡ ಬುಕ್ಕಿಂಗ್ ಮಾಡಿಕೊಳ್ಳುವುದು ಕಡ್ಡಾಯ. ದಾಖಲೆಗಳ ಪರಿಶೀಲನೆ. ಬುಕ್ಕಿಂಗ್ ಮಾಡಿದ ದಿನಾಂಕದಂದು ಕುದುರೆಮುಖ ಅರಣ್ಯ ಇಲಾಖೆಯ ಕಚೇರಿಗೆ ತೆರಳಿ ನಿಮ್ಮ ಮೂಲ ಗುರುತಿನ ಚೀಟಿಯನ್ನು ID ಪ್ರೂಫ್ ತೋರಿಸಿ ಅನುಮತಿ ಪಡೆಯಬೇಕು. ಗೈಡ್ ಕಡ್ಡಾಯ. ಸ್ಥಳೀಯ ಅರಣ್ಯ ಇಲಾಖೆಯಿಂದ ನಿಯೋಜಿಸಲ್ಪಟ್ಟ ಗೈಡ್ ಜೊತೆಗಿಲ್ಲದೆ ಪ್ರವೇಶಿಸಲು ಅವಕಾಶವಿಲ್ಲ. ಪ್ಲಾಸ್ಟಿಕ್ ನಿಷೇಧ. ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ಲಾಸ್ಟಿಕ್ ವಸ್ತುಗಳನ್ನು ಅರಣ್ಯದೊಳಗೆ ಕೊಂಡೊಯ್ಯುವಂತಿಲ್ಲ. ಸಮಯ ಪಾಲನೆ. ಬೆಳಿಗ್ಗೆ 6 ಗಂಟೆಗೆ ವರದಿಯಾಗುವುದು ಉತ್ತಮ. ಆ ಸಮಯದಲ್ಲಿ ಅರಣ್ಯದ ತಂಪಾದ ಮತ್ತು ಶುದ್ಧ ವಾತಾವರಣವನ್ನು ಸವಿಯುತ್ತಾ ಚಾರಣ ಆರಂಭಿಸಬಹುದು. ಆ ಲೈನ್ ಬರ್ತದೆ. ಈ ಕಡೆ ಕಲಸ, ಕುರಂಜಾಲ, ಹೀಗೆ ಕುದುರೆಮುಖ ಪೀಕ್ ಬರ್ತದೆ. ಹಾಗೆ ನೇತ್ರಾವತಿ ಆ ಸೈಡ್ ಬರ್ತದೆ. ಹೀಗೆ ಬರ್ತಾ ಸಂಸೆ, ಕಳಸ, ಹೀಗೆ ಹೋರ್ನಾಡ್ ಬಂತು. ಈ ಕಡೆ ಶೃಂಗೇರಿ ಈ ಸೈಡ್ ಬಂತು. ಅನ್ನುವಂತ ಈ ಪಿಕ್ಕಿಗೆ ಸಾಧಾರಣ ಗಂಗಾಮೂಲದ ಅಡಿಭಾಗ ನಿಮಗೆ ಮೈನ್ ಪಾಯಿಂಟ್. ಗಂಗಾಮೂಲ ಅಂದ್ರೆ ಇಲ್ಲಿ ಉಗಮ ಸ್ಥಾನಗಳಿದಾವೆ. ಒಂದು ಇದು ಇಲ್ಲಿ ಭದ್ರಾ ನದಿ, ಶೃಂಗೇರಿ, ತುಂಗಾ, ನೇತ್ರಾವತಿ, ಅವು ಈ ತರ ಬಿಡ್ತದೆ. 2 ಕಡೆ 2 ಹರಿದೋಗ್ತದೆ. ಆ ತರ ಹೋಗೈತಿ. ಆ ಕಡೆ ಆ ಸೈಡ್ ದಕ್ಷಿಣ ಕನ್ನಡ ಹೋಯ್ತು. ಇದು ನಿಮ್ಗೆ ಚಿಕ್ಕಮಗಳೂರು ಜಿಲ್ಲೆ ಬಂತು, ಅದು ಶೃಂಗೇರಿ ಹೆಂಗೋಯ್ತು. ಇದು ಮೂಡಿಗೆರೆ ತಾಲೂಕಿಗೆ ಬಂತು, ಅದು ಶೃಂಗೇರಿ ತಾಲೂಕಿಗೆ, ಅದು ಬೆಳ್ತಂಗಡಿ ತಾಲೂಕಿಗೆ ಹೋಯ್ತು. ಗಂಗಡಿ ಕಲ್ಲು, ಗಂಗೆಯ ಅಡಿಯ ಕಲ್ಲು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬಹುದು. ನಿಮ್ಗೆ ಏನ್ ಗೊತ್ತಾ, ಒಂದು 6 ವರ್ಷಕ್ಕೊಂದು ಬರೋದೊಂದು ಕುರಂಜಿ ಅಂತ ಒಂದು ಗಿಡ ಇದೆ. ಅದು 6 ವರ್ಷಕ್ಕೊಂದ್ಸಲ ಫುಲ್ ಹೂ ಆಗ್ತದೆ. ಇನ್ನೊಂದು 12 ವರ್ಷಕ್ಕೊಂದ್ಸಲ ಬರೋದು. ಅವು ಒಂದ್ಸಲ ಬಂದ್ಬಿಟ್ರೆ ಆ ಗಿಡ ಪೂರ ಸತ್ತೋಗ್ಬಿಡ್ತದೆ. ಮತ್ತೆ ಹೊಸದಾಗಿ ಬರ್ಬೇಕು. ಕುರಂಜಿ ಅಂತ, ಅದಕ್ಕೆ ಅಲ್ಲಿ ಕುರಂಜಿ ಅಲ್ಕೆ ಕುರಂಜಿ ಅಂತ ಗೊತ್ತು. ಇಲ್ಲಿ ಗಂಗಾಮೂಲ ಅಂದ್ರೆ ಇದು ಗಂಗದ ಇದು ಮೂಲ ಸ್ಥಾನ ಅಲ್ಲ, ಗಂಗಾಮೂಲ ಅಂತ ಇದಾಯ್ತು. ಕೊರಂಗಿ ಗಿಡ ತೋರಿಸಬಹುದಲ್ಲ. ಮಾನವನ ಇತಿಹಾಸವನ್ನು ಒಮ್ಮೆ ಹಿಂತಿರುಗಿ ನೋಡಿದ್ರೆ ಅವನು ಮೂಲತಃ ಒಬ್ಬ ಅನ್ವೇಷಕ, ವಲಸೆ ಹೋಗುವ ಪ್ರಾಣಿ. ಒಂದೇ ಸ್ಥಳದಲ್ಲಿ ಒಂದೇ ಚೌಕಟ್ಟಿನಲ್ಲಿ ಬಂಧಿಯಾಗಿ ಉಳಿಯುವುದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮನುಷ್ಯನ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ದಿನನಿತ್ಯದ ಯಾಂತ್ರಿಕ ಬದುಕಿನ ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಟ್ಟು ಹೊಸ ಉಸಿರನ್ನು ಪಡೆಯಲು ಚಾರಣ ಮತ್ತು ಪ್ರವಾಸಕ್ಕಿಂತ ಉತ್ತಮವಾದ ದಾರಿ ಮತ್ತೊಂದಿಲ್ಲ. ಪ್ರವಾಸ ಕೇವಲ ಮನರಂಜನೆಯಲ್ಲ, ಒಂದು ಅನುಭವ. ಇಡೀ ವರ್ಷ ಕಷ್ಟಪಟ್ಟು ದುಡಿಯುವ ಇಂದಿನ ಯುವ ಪೀಳಿಗೆಗೆ ಪ್ರಕೃತಿಯ ಮಡಿಲು ಒಂದು ವರದಾನ. ಕಾಡಿನ ಹಾದಿಯಲ್ಲಿ ನಡೆಯುವಾಗ ಸಿಗುವ ಮೌನ, ಶುದ್ಧ ಗಾಳಿ ಮತ್ತು ನಿರ್ಮಲವಾದ ನೀರು ನಮ್ಮ ಮನಸ್ಸನ್ನು ಹದಗೊಳಿಸುತ್ತವೆ. ಅರಣ್ಯ ಇಲಾಖೆ ಇಂತಹ ಅದ್ಭುತ ಅವಕಾಶಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದೆ. ಆದರೆ ಈ ಅವಕಾಶವನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ನಮ್ಮ ಆತಿಥ್ಯ ಮತ್ತು ಪರಿಸರದ ಸೂಕ್ಷ್ಮತೆ ನಮ್ಮ ಪಶ್ಚಿಮ ಘಟ್ಟಗಳು ಕರ್ನಾಟಕದ ಜೀವನಾಡಿ. ಗಂಗಾ ಮೂಲದಂತಹ ನೀರಿನ ಉಗಮಸ್ಥಾನಗಳು ನಮಗೆ ಜೀವಜಲವನ್ನು ಒದಗಿಸುತ್ತವೆ. ಆದರೆ ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯಂತಹ ಪ್ರದೇಶಗಳಲ್ಲಿ ಪ್ರವಾಸಿಗರು ಎಸೆಯುವ ಪ್ಲಾಸ್ಟಿಕ್ ಮತ್ತು ಕಸದ ರಾಶಿಗಳು ಇಂದು ಗಂಭೀರ ಪರಿಸರ ಸಮಸ್ಯೆಯಾಗಿ ಮಾರ್ಪಟ್ಟಿವೆ. ನಾವು ನೆನಪಿಡಬೇಕಾದ ಸತ್ಯವೊಂದಿದೆ: ನಾವು ಕಾಡಿಗೆ ಹೋಗುವುದು ಪ್ರಕೃತಿಯ ಅತಿಥಿಗಳಾಗಿ, ಆಕ್ರಮಣಕಾರಿಗಳಾಗಿ ಅಲ್ಲ. ಮುಂದಿನ ಪೀಳಿಗೆಗಾಗಿ ಎಚ್ಚರಿಕೆ. ನಮ್ಮ ಬೇಜವಾಬ್ದಾರಿಯುತ ನಡವಳಿಕೆ ಹೀಗೆಯೇ ಮುಂದುವರಿದರೆ ಪರಿಸರ ಹೋರಾಟಗಾರರು ಮತ್ತು ಸ್ಥಳೀಯರು ಅನಿವಾರ್ಯವಾಗಿ ಚಾರಣಕ್ಕೆ ತಡೆ ಹಾಕಬೇಕಾಗುತ್ತದೆ. ಅರಣ್ಯ ಈ ಸೋಲಕಾಡು ಅನ್ನುವಂಥ ಪ್ರದೇಶಗಳಲ್ಲಿ ಪಿಕ್ಕನ್ನು ಆಯೋಜನೆ ಮಾಡಲಾಗಿದೆ. ನೋಡಿ, ಪಿಕ್ಕಲ್ಲಿ ವಿಶೇಷವಾಗಿ ದೊರೆಯುವಂಥ ಗಿಡ. ಗಿಡ ಇದೇ ಗಿಡ ಅಲ್ಲ, ಇದೇ ಗಿಡ. ಅದು 6 ವರ್ಷಕ್ಕೊಂದ್ಸಲ ಹೂ ಆಗ್ತದೆ. ನೋಡಿ, ಈಗ ಆಗ್ತಾ ಉಂಟು ಕೆಲವು ಗಿಡದಲ್ಲಿ. ಹೌದು, ಇನ್ನೊಂದು ಆರ್ಲೆ ಅಂತ ಹೇಳ್ತೀವಿ. ಈ ಗಿಡದಲ್ಲಿ ಅಲ್ಲ, ಈ ಗಿಡ 6 ವರ್ಷಕ್ಕೊಂದ್ಸಲ ಆರ್ಲೆ ಅಂತ.
ಇನ್ನೊಂದು 12 ಗಂಟೆ ಗುರ್ಗಿ ಅಂತ ಹೇಳಿ ಹೆಸರಲ್ಲ. ಇದು ಈಗ ಒಂದ್ಸಲ ಹೂ ಬಂದ್ಬಿಟ್ರೆ ಸತ್ತಾಗಿ ಬಿಡ್ತದೆ, ಮತ್ತೆ ಹೊಸದಾಗಿ ಬರುವುದು. ಇದಲ್ಲ. ನೋಡಿ ಈ ಗಿಡ ಒಂದು ವಿಶೇಷ ನೋಡಿ, ಇದರಲ್ಲಿ ಕೂಡ ಹೂವು ಆಗ್ತದೆ ನೋಡಿ. ಇದರಲ್ಲಿ ಗೊತ್ತುಂಟ ಇದು ಗಿಡ ಗೊತ್ತುಂಟ? ಇಲ್ಲ. ನೋಡಿ ಕುರಿಂಗಲ್ ತುಳುವಿನಲ್ಲಿ, ಕುರಿಂಜಾಲ್ ಕನ್ನಡದಲ್ಲಿ ನೋಡಿ. ದೂರದಲ್ಲಿ ಕುರಿಂಜಾಲ್ ಬೆಟ್ಟ ಗಂಗಡಿ ಕಲ್ಲಿಗೆ ಕಾಣ್ತಾ ಉಂಟು. ಅಂದವೇ ನೋಡಿ. ಕುರಿಂಜಾಲಿನಿಂದ ಬಂದರೆ ಈ ಕಡೆ ಮಾಲ, ಇದು ಮಾಲ ಗ್ರಾಮ, ಅಲ್ಲಿ ಕೆಳಗಡೆ ಸೌತ್ ಕೆನರಾ ಬರುವಂಥದ್ದು ನೋಡ್ಬೋದು. ಮೋಡಗಳು ನೋಡಿ ಎತ್ತರಕ್ಕೆ ಹೋದಂತೆ ನಮಗೆ ಒಂದು ತಂಪಾದ ಒಂದು ಗಾಳಿ ಬೀಸ್ತಾ ಉಂಟು ಇಲ್ಲಿ. ಬನ್ನಿ ಮೋಡಗಳೇ ಬನ್ನಿ, ಆಕಾಶದ ತಂಗಾಳಿಯಾಗಿ ಮಳೆಯಾಗಿ ಸುರೀರಿ. ಬನ್ನಿ ಮೋಡಗಳೇ ಬನ್ನಿ. ರೋಡಲ್ಲಿ ದೂರದಲ್ಲಿ ರೋಡ್ ಕಾಣ್ತಾ ಉಂಟು. ಇಲ್ಲಿ ಕುದುರೆಮುಖ ರೋಡ್ ನೋಡಿ. ಮೋಡಗಳು ಬರ್ತಾ ಉಂಟು ಇವಾಗ. ಈ ಮೋಡ ಬರೋಕ್ಕಿಂತಲೂ ಮೊದಲು ನಾವಲ್ಲಿ ಮುಟ್ಟಬೇಕು ನೋಡಿ. ಗಂಗಡಿ ಕಲ್ಲು ಈ ರೀತಿ, ಈ ಕಲ್ಲನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಎತ್ತರದ ಭಾಗದಲ್ಲಿ ಈ ರೀತಿ ಕಲ್ಲುಗಳನ್ನು ನೋಡ್ಬೋದು ನೋಡಿ. ಈ ರೀತಿ ಅತಿ ಎತ್ತರ ಭಾಗದಲ್ಲಿ ಈ ಹುಲ್ಲುಗಳು ಬೆಳೆಯುವುದನ್ನು ನೋಡ್ಬೋದು ನೋಡಿ. ಸೋಲ ಕಾಡುಗಳು, ಈ ನಮ್ಮ ಭಾಷೆಯಲ್ಲಿ ದರ್ಬೆ ಅಂತ ಕರೀತಾರೆ. ಇಲ್ಲಿ ಸೋಲ ಕಾಡುಗಳು, ಸೋಲ ಹುಲ್ಲುಗಳನ್ನು ನೀವು ನೋಡ್ಬೋದು. ಸಸ್ಯಗಳು ಇದು ನೋಡಿ, ಇಂಥ ಅಪರೂಪವಾದ ಸಸ್ಯಗಳನ್ನು ಇಲ್ಲಿ ನೋಡ್ಬೋದು. ಅಪರೂಪದ ಸಸ್ಯಗಳು ನೋಡಿ. ನಮ್ಮ ಗಂಗಡಿ ಕಲ್ಲು ಪಿಕ್ಕಲ್ಲಿ ಎಲ್ಲಿ ಕೂಡ ನೀವು ಪ್ಲಾಸ್ಟಿಕ್ಕು ಅಥವಾ ತ್ಯಾಜ್ಯವನ್ನು, ಬಾಟ್ಲಿ, ನೀರಿನ ಬಾಟ್ಲಿ ಎಲ್ಲಿ ಕೂಡ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಪಾನ್ ಪರಾಗ್ ಪೀಸ್ ಕೂಡ ಇಲ್ಲಿ ಯಾವುದೇ ರೀತಿಯ ಕಸ ಕಡ್ಡಿಗಳು ಇಲ್ಲಿ ಇಲ್ಲ. ಕ್ಲೀನಾಗಿ ಉಂಟು. ಇದು ನಾನು ಇಲ್ಲಿಗೆ ಬಂದು ಒಂದು ರಿಯಲ್ ಆಗಿ ಚೆಕ್ ಮಾಡಿ ಹೇಳುವಂಥ ವಿಚಾರ. ತುಲೆ ಒಂದು ದೈ ಹೆಂಚಿನ ತುಲೆ ಭಾರಿ ವಿಶೇಷತೆ, ಭಾರಿ ವಿಶೇಷತೆ ಒಂದು ಸಸ್ಯ. ಒಂದು ಹೆಂಚಿನ ಗೊತ್ತುಂಡೆ ಗುಡ್ಡಾಡು ಮಾತ್ರ ಹೆಚ್ಚಾದ ನೋಡಿ. ನಮ್ಮ ಜೊತೆ ನಮ್ಮ ಮಿತ್ರರು ಬರ್ತಾ ಇದ್ದಾರೆ ನೋಡ್ಬೋದು. ವಿಶೇಷವಾಗಿ ಇವತ್ತು ನಾವು ಪಿಕ್ ಮಾಡಬೇಕಾದ್ರೆ, ಈ ಚಾರಣ ಮಾಡಬೇಕಾದ್ರೆ ಪ್ರಮುಖ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೇವೆ. ಒಂದು ಸ್ವಚ್ಛತೆಯನ್ನು ಪಿಕ್ಗಳಲ್ಲಿ ಈ ಚಾರಣಕ್ಕೆ ಬರುವವರು ಪ್ರಮುಖವಾಗಿ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಚಾರಣವನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ ಬೇರೆ ಬೇರೆ ಗಂಗಡಿ ಕಲ್ಲಲ್ಲಿ ನಾವು ವಿಶೇಷವಾಗಿ ಕಾಣುವಂಥ ಈ ಒಂದು ಕಲ್ಲಿನ ರಚನೆಗಳು ನಮ್ಮನ್ನು ಅಪರೂಪವಾಗಿ ಕಾಣುವಂಥದ್ದು. ಇಲ್ಲಿ ನೋಡ್ಬೋದು ಈ ಕಲ್ಲಿನ ರಚನೆಗಳನ್ನು ನೀವು ನೋಡ್ತಾ ಇರ್ಬೋದು. ಆರ್ಲೆ ಅಂತೇಳಿ ಹೆಸರಲ್ಲ. 12 ವರ್ಷ ಆಯ್ತು ಇದು ಹೂ ಬರ್ತದೆ, 12 ವರ್ಷ ಆಯ್ತು ಸತ್ತು ಬಿಡ್ತದೆ, ಹೊಸದೇ ಬರ್ತದೆ ಅಲ್ಲ, ಸತ್ತಾಗಿ ಬಿಡ್ತದೆ. ಇರ್ತದೆ. ಹೌದಾ? ಇಲ್ಲೆಲ್ಲ ಕಡಿಮೆ ಸ್ವಲ್ಪ, ಈ ಕೆಳಗಡೆ ಇಲ್ಲಿ ಇದು ಜಾಸ್ತಿ ಇದೆ ಅಲ್ಲ, ಅದು ಕಮ್ಮಿ ಇದೆ. ಬೇರೆ ಕಡೆ ಎಲ್ಲ ಒಳ್ಳೆ ಇದು ದೇವ್ರಿಗೆ ಹೂ ಮುಟ್ತಂಗೆ ಕಾಣ್ತಿರ್ತದೆ. ಹೌದೌದಾ? 12 ವರ್ಷಕ್ಕೆ ಒಂದ್ಸಲ. ನೋಡಿ, ಫೈನಲ್ ಸ್ಟೇಜಿಗೆ ನಾವು ಬರ್ತಾ ಇದ್ದೇವೆ. ಯಾವುದೇ ಪಿಕ್ಕನ್ನು ಹತ್ತುವಾಗ
ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಳ್ಬೇಕು. ನಿಧಾನವಾಗಿ ಇಲ್ಲಿ ಬರಬೇಕು, ಅವಸರ ಮಾಡಬಾರ್ದು. ಯಾವುದೇ ಒಂದು ನೋಡಿ, ಪಿಕ್ಕಲ್ಲಿ ಎಲ್ಲ ಕಡೆ ಪಿಕ್ಕಲ್ಲಿ ಬೇರೆ ಬೇರೆ ಸಂಪರ್ಕ ಸಾಧನವಾಗಿ ವೈರ್ಲೆಸ್ಸನ್ನು ಇಲ್ಲಿ ಉಪಯೋಗ ಮಾಡ್ತಾರೆ ಅರಣ್ಯ ಇಲಾಖೆ. ಎಮರ್ಜೆನ್ಸಿ ಯೂಸ್ಗಾಗಿ ನಾವು ಇಲ್ಲಿ ಅರಣ್ಯ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಗೈಡಿಗೆ ವಾಕಿ ಟಾಕಿಯನ್ನು ಕೊಟ್ಟಿರ್ತಾರೆ. ಸುಮಾರು 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾವು ಅವರು ಬೇರೆ ಬೇರೆ ಕವರ್ ಆಗ್ತದೆ. ಎಮರ್ಜೆನ್ಸಿ ಏನಾದರೂ ಇದ್ದರೆ ಅದನ್ನು ಸಂಪರ್ಕ ಮಾಡ್ತಾರೆ. ರಕ್ಷಣೆಗೆ ಇರುವಂಥ ಗೈಡ್ಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಈ ಭಾಗದಲ್ಲಿ ವಹಿಸ್ಕೊಂಡಿದ್ದಾರೆ. ಇಬ್ಬರು ಕೂಡ ಇವರು ದಿನೇಶ್ ಸರ್, ವರ್ಧಮಾನ್ ಜೈನ್ ಅಂತೇಳಿ ಇವರಿಬ್ಬರು ಇಲ್ಲಿಯ ಗಂಗಡಿಕಲ್ಲಿ ಲೋಕಲ್ ಗೈಡ್ ಆಗಿ ಗಂಗಡಿಕಲ್ಲಿಯಲ್ಲಿ ನಿಮಗೆ ಎಲ್ಲರಿಗೂ ಸಿಗುವಂಥವರು. ಸಾಕಷ್ಟು ಈ ಪ್ರವಾಸಿಗರನ್ನು ರಕ್ಷಣೆ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಕೊಡುವಂತಹ ವರ್ಧಮಾನ್ ಮತ್ತು ದಿನೇಶ್ ಹೆಗ್ಡೆ ಅವರನ್ನು ಇಲ್ಲಿ ನಾನು ಪರಿಚಯ ಮಾಡ್ತಾ ಇದ್ದೇನೆ. ನೋಡ್ಬೋದು ಮಿತ್ರರೇ, ಗಂಗಡಿಕಲ್ಲು ವಿಶಾಲವಾದ ದೃಶ್ಯಗಳನ್ನು ನೋಡ್ಬೋದು. ಅವರ ಫೋನ್ ರಿಂಗ್ ಆಗ್ತಾ ಉಂಟು, ಅವರಿಗೆ ಪದೇ ಪದೇ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲಿ ಫಸ್ಟ್ ಟೈಮ್ ಬಂದದ? ಹಾಂ ಸರ್, ಈ ಕಡೆ ಸೈಡ್ ಫಸ್ಟ್ ಟೈಮ್ ಬಂದಿದೆ. ಹೌದೌದು. ವ್ಯೂಸ್ ಎಲ್ಲ ಈಗ ಅಂತ ವ್ಯೂಸ್ ಎಲ್ಲ ನೋಡುವಾಗ ಸೂಪರ್ ಆಗಿದೆ ಸರ್. ಆ್ಯಕ್ಚುಲಿ ಅಷ್ಟೊಂದು ಕಷ್ಟಪಟ್ಟು ಬಂದಿದ್ರೆ ಇಲ್ಲೆಲ್ಲ ಸುಸ್ತು ಹೋಗ್ಬಿಡುತ್ತೆ. ಹೌದಲ್ಲ, ತುಂಬ ಬರ್ತಿದೆ. ಥ್ಯಾಂಕ್ ಯು. ಈ ಪ್ರಕೃತಿಯನ್ನು ಉಳಿಸಬೇಕಾದ್ರೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕು? ನಿಮ್ಮಂಥ ಪ್ರವಾಸಿಗರು ಯಾವ ರೀತಿಯ ನಾವು ಆ್ಯಕ್ಚುಲಿ ಅದೇ ಇವಾಗ ಚೆಕ್ ಪೋಸ್ಟಲ್ಲಿ ತುಂಬ ರೂಲ್ಸ್ ಇಂಪೋಸ್ ಮಾಡಿದ್ದಾರೆ. ಲೈಕ್ ಪ್ಲಾಸ್ಟಿಕ್ ಎಲ್ಲ ಕೌಂಟ್ ತೊಗೊತಾ ಇದ್ದಾರೆ. ಸೊ ನಂದು ಇನ್ನೊಂದು ಅಡಿಷನ್ ಅಂದರೆ ಲೈಕ್ ಫಿಕ್ಸ್ ಡೆಪಾಸಿಟ್ ಇಸ್ಕೊಂಡ್ಬಿಟ್ರೆ ಪ್ಲಾಸ್ಟಿಕ್ಸು ಅದನ್ನು ಇದಾಗ್ಬಿಡುತ್ತೆ. ಸೊ ನಾವು ಇನ್ ಕೇಸ್ ಬರೋರಿದ್ರೂ ಅಷ್ಟೊಂದು ತೊಗೊಂಬರ್ಬಾರ್ದು. ಸೀಕ್ರೆಟಾಗಿ ಏನಾದರೂ ಸ್ಮೋಕ್ ಸಿಗರೇಟ್ ಏನೂ ತರಬಾರ್ದು. ಜಸ್ಟ್ ಬಂದು ಎಂಜಾಯ್ ಮಾಡಿ ಸ್ವಲ್ಪ
ಸ್ಟೇ ಆರಾಮಾಗಿರ್ರಿ ಅಷ್ಟೇ. ಮತ್ತೊಂದು ಯಾಕಂದ್ರೆ ಉಳಿದಿರೋದು ಸ್ವಲ್ಪ ಇದನ್ನ ಕಾಪಾಡ್ಕೊಳ್ಳೋಣ. ಮತ್ತೊಂದು ನಮ್ಮ ಊರಿಗೆ ನಮ್ಮ ಏರಿಯಾಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗೋದು ಈ ರೋಡಲ್ಲಿ ನೋಡಿ, ಕುದುರೆಮುಖ ರೋಡಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಾಗ ಸಾಕಷ್ಟು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆದು ಹೋಗ್ತಾರೆ ಪ್ರವಾಸಿಗರು. ಇದರ ಬಗ್ಗೆ ನೀವು ಏನು ಹೇಳ್ಬೋದು? ಆಕ್ಚುಲಿ ನಾನು ನೋಡಿದೀನಿ ತುಂಬಾ. ಲೈಕ್ ನಾನು ನಿನ್ನೆ ಫುಲ್ ಕಲ್ಸದಲ್ಲಿದ್ದೆ, ಸೊ ಲೋಕಲ್ಸ್ ಹತ್ರ ಮಾತಾಡಿದೆ. ಅವರು ಅದನ್ನೇ ಹೇಳ್ತಾ ಇದ್ರು, ಲೈಕ್ ತುಂಬಾ ಜನ ಕಾರಲ್ಲಿ ಬಂದವರೆಲ್ಲ ತಿಂದು ರ್ಯಾಪರ್ಸ್ ಕಾರಲ್ಲಿ ಇಟ್ಕೊಂತಾರೆ, ಒಂದು ಸ್ಟಾಪ್ ಹೋಗ್ತಾರೆ, ಎಲ್ಲ ಅಲ್ಲೇ ಡಿಸ್ಪೋಸ್ ಮಾಡ್ತಾರೆ. ಸೊ ಅದು ಬೇಡ, ಬಿಕಾಸ್ ಇಲ್ಲಿ ಲೋಕಲೈಟ್ಸ್ ಹೇಳೋರ ಪ್ರಕಾರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನ ನಾವು ಮೇಂಟೈನ್ ಮಾಡ್ಬೇಕಷ್ಟೇ. ಬೇರೆಯಿಂದ ಬಂದಿದ್ದೀವಿ, ಸ್ವಲ್ಪ ಕಾಪಾಡ್ಕೊಳ್ಳೋಣ. ಅಂದರೆ ಪ್ರವಾಸಿಗರು ಮಾಡುವ ತೊಂದರೆಗಳಿಂದ ಸ್ಥಳೀಯರಿಗೆ ತುಂಬ ಸಮಸ್ಯೆ ಆಗ್ತದೆ. ಅವರ ಗದ್ದೆಗಳಿಗೆ, ಅವರ ತೋಟಗಳಿಗೆ, ಅವರ ಕುಡಿಯೋ ನೀರಿಗೆ, ಪ್ರಕೃತಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬೇರೆ ಬೇರೆ ತೊಂದರೆಗಳನ್ನು ಈ ಕಸ ಕಡ್ಡಿ ಪ್ಲಾಸ್ಟಿಕ್ಗಳು ಆಗ್ತಾ ಉಂಟು. ಅದನ್ನು ತಪ್ಪಿಸಬೇಕಂತೇಳಿ ಪ್ರವಾಸಿಗರಾದ ನಿಮ್ಮ ಮನವಿ ಕೂಡ ನಮ್ಮ ಮನವಿ ಕೂಡ ಆಗಿದೆ. ಥ್ಯಾಂಕ್ ಯು. ನೋಡಿ, ಇದೇ ಭಾಗದಲ್ಲಿ ತುಂಗಾಭದ್ರಾ ನದಿಗಳು ಹುಟ್ಟುವಂಥದ್ದು. ಹಾಂ, ಇದೇ ಭಾಗ ಅಲ್ಲ, ಒಳಗಡೆ ಅಲ್ಲ. ಈಗ ವರಾಹ ಪರ್ವತ ಅಂತ ಉಂಟಲ್ಲ, ಅದು ಯಾವುದು ವರಾಹ ಪರ್ವತ? ನೋಡಿ, ಆ ಭಾಗಕ್ಕೆ ವರಾಹ ಪರ್ವತ ಅಂತೇಳಿ ಹೆಸರು ಉಂಟು. ತುಂಗಭದ್ರಾ ಹುಟ್ಟುವಂಥ ಭಾಗಕ್ಕೆ ನೋಡಿ, ಆ ಭಾಗಕ್ಕೆ ಗಂಗಾಮೂಲ. ನೋಡಿ, ಪ್ರಾಕೃತಿಕವಾಗಿ ಆ ಭಾಗದಲ್ಲಿ ದಟ್ಟವಾದ ಕಾಡು ಇರೋದರಿಂದ ಅಲ್ಲಿ ನದಿಗಳು ಹುಟ್ಟುವುದು ಸಾಮಾನ್ಯ. ಅಂದವೇ ಲಕ್ಷ ಕೋಟಿ ಕೊಂಡರ ಚಿಕ್ಕಂಡ ತಿಕ್ಕುಜಿ ಎಷ್ಟು ದೂರ ತೋಜಿಂಡು ಅಂದವೇ ಅಂಚು ಒಳ್ಳುಪ ಮೂಡೆ ಅಂದವೇ ಬುಕ್ಕ ಒಂಜಿ ಭೂಮಿ ಎಂಚ ರಚನೆ ಒಂದು ತುಲೆ ಪ್ರತಿ ಒಂಜಿ ಲಂಕ ಎತ್ತರ ತೋಜಿ. ನೋಡಿ, ಈ ಭಾಗದಲ್ಲಿ ಭಗವತಿ ದೇವಿ ಮತ್ತು ಕಲ್ಕೊಡ ಸ್ಥಾನಗಳು ಭಾರಿ ಕಾರ್ಣಿಕವಾಗಿ ಇರುವಂಥದ್ದು. ನೋಡಿ, ಇಲ್ಲಿಯ ಸ್ಥಳೀಯರಿಗೆ ಸ್ವಲ್ಪ ಭಕ್ತಿಭಾವ ಆ ಭಾಗದಲ್ಲಿ ಇರುವ ಈ ಭಾಗದಲ್ಲಿ ಇದೆ. ನೋಡಿ, ಕಲ್ಕೊಡ ಭಗವತಿ ಭೂತ, ಕಲ್ಕೊಡ ಮತ್ತೆ ಭಗವತಿ ಅಮ್ಮ ಫೇಮಸ್. ಅಂದರೆ ಅದೇ ಕಾಪಾಡೋದು, ಈ ಗಾರ್ಡನ್ ಕಾಪಾಡೋದು ಅವೇ ಅಲ್ಲ. ಎಲ್ರಿಗೂ ನೋಡಿ, ಭಗವತಿ ಅಮ್ಮ ಭಗವತಿ ಅನ್ನೋ ಹೆಸರು ಭಗವತಿ ಸೌತ್ ಇಂಡಿಯಾಗೆ ಸಂಬಂಧಪಟ್ಟಂತ ಮೂಲಪುರ. ಹೌದಾ? ದೇವತೆಗಳು ಇವರು ಈ ಬಾಲ ಗೀಲ ಆಗೋದ್ ಪುರ ಇಲ್ಲಿ ಎಲ್ಲ ಇಲ್ಲಿ. ಇದು ಸುಪ್ರಾನ್ನಕ್ಕೆ ಇಲ್ಲೊಂದು ಮಲ್ಲ ಈಶ್ವರ ಇದೆ, ಮಲ್ಲೇಶ್ವರ ಅಂತ. ಮಲ್ಲ ಈಶ್ವರ ಅನ್ನಕ್ಕೆ ಮಲ್ಲೇಶ್ವರ ಅಂತ. ಇಲ್ಲಿ ಲಿಂಗಾಯತರು ಇದ್ದದ್ದು. ಲಿಂಗಾಯತರು ಏನಾಯ್ತು ಅಂತ ಗೊತ್ತಿಲ್ಲ, ಏನೋ ಇಲ್ಲಿನ ಬಿಟ್ಟು ಹೋದ್ರು. ಸಂಶಯ ಹೋದ್ಕೊಳ್ಳೆ ಅಲ್ಲಿ ಸಂಶಯಕ್ಕೆ ಅಂತ ಸಂಶಯ ಅಂತ ಹೆಸರಿಟ್ಟಿದ್ದು. ಅವರೆಲ್ಲ ಬಿಟ್ಟು ಬಾಳೆಹೊನ್ನೂರಿಗೆ ಹೋಗಿ ಎಲ್ಲ ಅಲ್ಲಿ ಇದಾಗಿ ಮಠ ಗಿಟ ಕಟ್ಟಿ ಬಾಳೆಹೊನ್ನೂರಿಗೆ ಸೆಟ್ಲ್ ಆಗಿ ಅಲ್ಲಿ ಇದಾಗಿದ್ದಾರೆ. ಇಲ್ಲೆಲ್ಲ ಒಂದು ಲಿಂಗಾಯತ್ರಿದ್ದು ಈರ್ಗಲ್ ಎಲ್ಲ ಇದಾವೆ. ಒಂದ್ ಕಾಲದಾಗ ಲಿಂಗಾಯತ್ರಿದ್ದು ಇದೆ. ಇಲ್ಲಿ ಭಗವತಿ ಅಂತ ಹೇಳುದು ನಮ್ಮ ಜೈನ್ಸ್ ಇದ್ದಿದ್ದಾನೆ. ಅವ್ರು ಏನಾಗಿ ಹೋದ್ರೆ ಗೊತ್ತಿಲ್ಲ. ಹಂಗಾಗಿ ಭಗವತಿ ಅಮ್ಮ ಅನ್ನೋದು ಭಗವತಿ ಅಮ್ಮ ಅಲ್ಲಿ ಎಲ್ಲ ದೇವಸ್ಥಾನ ಈಗನೂ ಇದಾವೆ. ಅಲ್ಲಿ ಜೈನ್ಸ್ ಇದ್ದೆ, ಅವರು ನೆಲ್ದವ್ರು. ಆಮೇಲೆ ಲಿಂಗಾಯತರು ಅಲ್ಲಿ ಆ ಕಡೆ ಹೋದ್ರೆ ಅದು ಏನಂತ ನಮ್ಗೆ ಗೊತ್ತಿಲ್ಲ, ಇತಿಹಾಸ ಈಗಿಂದಲ್ಲ, ಭಾರಿ ಜನನೇ ಇಲ್ಲಂಗಾಗೋಯ್ತು. ಆಮೇಲೆ ಹೊಸದಾಗಿ ಜನಾಂಗ ಆಗಿ ಇಲ್ಲಿ ಇದಾಗಿದೆ. ನೋಡಿ, ಮಲ್ಲೇಶ್ವರ ಅಂತೇಳಿ ತುಳುವಿನಲ್ಲಿ ಮಲ್ಲೇಶ್ವರ. ಆಮೇಲೆ ಕುದುರೆಮುಖ ಆಮೇಲೆ ಬಂದ, ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಕುದುರೆಮುಖ. ಅದು ನಿಮ್ಮ ಕಂಪನಿ ಬಂದ್ಮೇಲೆ ಕುದುರೆಮುಖ ಅಂತೇಳಿ ಮಲ್ಲೇಶ್ವರ, ಒಂದು ದೊಡ್ಡ ಈಶ್ವರಕ್ಕೆ ಮಲ್ಲೇಶ್ವರ ಅಂತ. ಮಲ್ಲೇಶ್ವರಕ್ಕೆ ಹೌದದೇ, ಅದು ಈಗನೂ ಇದೆ. ಈಶ್ವರ ದೇಶದಲ್ಲಿ ಅಂಡೆಗಾಲ್ ಸೀತಾಭಾಮಿ ಅಂತ ಹೇಳಿ, ಅಂಡೆಗಾಲು ಸೀತಾಭಾಮಿ ಅಂತ ಹೇಳಿ ಸೀತೆ ಸ್ನಾನ ಮಾಡಿದಲ್ಲಿ ಕೆರೆನೂ ಉಂಟು. ಈಗ ಒಂದು ಅಂಡೆ ಕಲ್ಲು ಉಂಟು ಈಗ. ಅದಕ್ಕೆಲ್ಲ ಹೆಸರು ಉಂಟು ಎಲ್ಲ. ಇವೆಲ್ಲ ಈ ಗುಡ್ಡುಗಳಿಗೆ ಒಂದೊಂದು ಹೆಸರಿದೆ. ನಿಮ್ಗೆ ಗೊತ್ತಿರುವಂತ ಹೆಸರು? ನಮಗೆ ಹೆಸರೇನಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಲೆಕ್ಕೆ ಡ್ಯಾಮ್ ಅಂತ ಒಂದು ಗಿರಿಜನ ಒಂದು 10-20 ಒಕ್ಕಲಿದ್ರು. ಊರಿತ್ತು ಅಲ್ಲಿ. ಆ ಊರಿಗೆ ಲೆಕ್ಕೆ ಡ್ಯಾಮ್ ಅಂತ ಅವ್ರನ್ನ ಬಿಡಿಸಿ, ಕಂಪನಿ ಬಂದ್ ಬಿಡಿಸಿ ಬೇರೆ ಕಡೆ ಜಾಗ ಕೊಟ್ರು. ಅದಕ್ಕೆ ಲೆಕ್ಕೆ ಡ್ಯಾಮ್ ಅಂತ ಇಟ್ಟರು. ಅದಕ್ಕೆ ಹಾಗೆ ಆ ಜಾಗಕ್ಕೆ ಲೆಕ್ಕೆ ಡ್ಯಾಮ್ ಅಂತ. ನಮ್ಮ ಗಿರಿಜನರು ನೋಡಿ, ಆ ಕಡೆ ಅಲ್ಲೆಲ್ಲ ಗಿರಿಜನನೇ ಇದ್ದು. ಎಲ್ಲ ಗಿರಿಜನ ಒಂದು 10-20 ಒಕ್ಕಲು ಅವರೇ ಇದ್ದಿದ್ದು. ಅವರಿಗೆ ಒಂದು ಕೆಲಸ, ಒಂದು 2 ಎಕರೆ ಜಮೀನು ಕೊಟ್ಟು ಕೆಲಸ ಎಲ್ಲ ಕಂಪ್ನಿ ಬಂದಾದ್ಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಕೆಲವರು ಕೆಲಸ ಇದೆ, ಕೆಲಸ ಇಲ್ಲ. ಈ ಸಾಧಾರಣ ಅವರೆಲ್ಲ ಜನರು ಈ ಫಾರೆಸ್ಟ್ ಆಫೀಸಲ್ಲಿ, ಹುಡುಗರು ಫಾರೆಸ್ಟ್ ಆಫೀಸಲ್ಲಿ ಇದ್ದಾರೆ ಕೆಲಸ ಮಾಡ್ಕೊಂಡು ಈಗ ಅಲ್ಲ. ಎಲ್ಲ ಅಲ್ಲಿ
ಒಂದು ಸೀರ್ಲು ಇಕ್ಕ ಬೈಕ್ ಭಾಗ ಅದು ಕೊರಂಜಲ್ ಅಂತೇಳಿ ಸಿರ್ಲಿಲ್ಲೇ ಬರ್ತದೆ ಮರೆ ಈ ಕಡೆ ಸಿರ್ಲಿ ಈ ಕಡೆ ಬರುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಬರ್ತದೆ. ಹಿಂಗೆ ಬರ್ತದೆ, ಹಿಂಗೆ. ಶೃಂಗೇರಿ ಸಂಬಂಧಪಟ್ಟ ಹರಿಜನ ಗಿರಿಜನ ಅರ್ಧ ಈ ಕಡೆ ಹೌದೌದು. ಅವರ ಜೊತೆ ಮಾತಾಡ್ತಾ ಇಲ್ಲಿಯ ಸ್ಥಳೀಯ ಇತಿಹಾಸವನ್ನು ಸಾಕಷ್ಟು ನಾವು ಕೆದಕ್ತಾ ಹೋದಾಗ ಸಾಕಷ್ಟು ಇತಿಹಾಸ ಇಲ್ಲಿ ಇರ್ಬೋದು. ಒಂದು ಲಿಂಗಾಯತರ ಇತಿಹಾಸ ಒಂದು ಹೇಳಿದರು. ಅದೇ ರೀತಿ ಇಲ್ಲಿಯ ಸ್ಥಳೀಯ ದೇವರು ದೈವಗಳು ಈ ಭಾಗ ಇಲ್ಲಿಯವರೆಗೆ ಸ್ಥಳೀಯರಿಗೆ ಪವಿತ್ರವಾದ ಭಾಗ. ಯಾಕೆಂದರೆ ಇದು ಆ ರೀತಿಯ ಇತಿಹಾಸಗಳುಂಟು. ಸಾಕಷ್ಟು ರಾಜ ಮಹಾರಾಜರು ಕೇಲಾದಿ ನಾಲ್ಮಡಿ ಕೃಷ್ಣರಾಜ ಒಡೆಯರು ಕೂಡ ಗಂಗಾಮೂಲಕ್ಕೆ ಬಂದಂತಹ ಇತಿಹಾಸಗಳು ಉಂಟು. ಅದೇ ರೀತಿ ಕೇಲಾದಿ ಅರಸರು ವಿಜಯನಗರ ಅರಸರು ಇದೇ ಭಾಗದಿಂದ ತುಳುನಾಡಿಗೆ ಇಲ್ಲಿ ಸೈನಿಕ ದಳಗಳನ್ನು ಹೋಗ್ತಾ ಇದ್ದಂತಹ ಹಲವು ಬೇರೆ ಬೇರೆ ದಾರಿಗಳನ್ನು ಇಲ್ಲಿ ಆಗಿನ ಕಾಲದಲ್ಲಿ ಇತ್ತು. ಕುದುರೆ ಮೇಲೆ ಬಂದು ಅವಾಗಲೇ ಸಂಪತ್ತೈಗಾರ ಅಂತ ಹೇಳಿ ಕುದುರೆ ಮೇಲೆ ಬಂದಿದ್ದ ಬ್ರಿಟಿಷ್ ಕಾಲದಲ್ಲಿ. ಅವಾಗ ಇದು ಕಬ್ಬಣ ಇಲ್ಲಿ ಇದೆ ಅಂತ ಗೊತ್ತಾಗಿ ಕುದುರೆ ಹೋಗ್ತಿದ್ದಂಗೆ ಕುದುರೆ ದಾಟಾಕತ್ತಿರ್ಲಂತೆ, ಮ್ಯಾಗ್ನೆಟ್ ಹಿಡಿತಿತ್ತಂತೆ. ಅವಾಗ ಇಲ್ಲಿ ಕಬ್ಬಣ ಸಿಗ್ತದಂತ ಹೇಳಿ ಅವ್ರು ಕಂಡು ಹಿಡಿದು ಇದನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದಂತೆ. ಈ ಕುದುರೆಗೆ ರಾಳ ಅಂತ ಕಟ್ತಾರಲ್ಲ, ಹಿಡಿತಿತ್ತಂತೆ. ಅದು ನಡಿಕೆ ಆಗಿಲ್ಲ. ಯಾಕೆ ನೈಕಲ್ಲಿ ನೋಡ್ತೀವಿ ಅದೆಲ್ಲ ಕಬ್ಬಣ ನಿಧಾನ ಆಗ್ತಂತೆ ಕುದುರೆ. ಅವಾಗ ಗೊತ್ತಾಗಿದ್ದಂತೆ ಇದ್ರಲ್ಲಿ ಕಬ್ಬಣ ಉಂಟು, ನಡಿಯಕ್ ಆಗ್ತಿಲ್ಲ. ಅವಾಗ ಕಂಡು ಹಿಡಿದು ಸಂಪತ್ ಅಯ್ಯಂಗಾರ್ ಅಂತ ಅವ್ರ ಹೆಸರು, ಸಂಪತ್ ಅಂತ ಇದೆ ಇಲ್ಲಿ ಕುದುರೆಮುಖದಲ್ಲಿ, ಅವ್ರು ಮಾಡಿದಂತೆ. ವಿಶ್ವ ಪರಂಪರೆಗೆ ಈ ಕುದುರೆಮುಖ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಪ್ರಕೃತಿಗೆ ಇಲ್ಲಿ ಸಾಕಷ್ಟು ನೀರಿನ ಹಿಡಿತ ಅಥವಾ ಪ್ರಕೃತಿಗೆ ಒಂದು ತಂಪಾದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಈ ಪ್ರಕೃತಿಯ ವ್ಯವಸ್ಥೆಯನ್ನು ನಾವು ಯಾವತ್ತೂ ಕಳೆದುಕೊಳ್ಬಾರ್ದು. ಒಂದು ವೇಳೆ ಇಲ್ಲಿ ಏನಾದರೂ ಪ್ರಾಕೃತಿಕವಾಗಿ ಇಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಪ್ರಕೃತಿಗೆ ಅನ್ಯಾಯ ಆದರೆ ಸಾಕಷ್ಟು ಭೂಮಿ ಬರಡಾಗ್ಬೋದು. ಚಿಕ್ಕಮಗಳೂರಿನಲ್ಲಿ ಇರುವಂತಹ ಬೇರೆ ಬೇರೆ ಚಾರಣ ಪಿಕ್, ಈ ಪ್ರಕೃತಿ, ಕಾಡು, ಮರ, ಪಕ್ಷಿ ಇದೆಲ್ಲವನ್ನು ನಾವು ಸಾಕಷ್ಟು ಉಳಿಸ್ಕೊಂಡು ಹೋಗಬೇಕು. ಚಾರಣ ಅನ್ನೋದೊಂದು ಅದನ್ನು ಪ್ರೀತಿಸುವಂಥ ದೃಷ್ಟಿಯಲ್ಲಿ ಚಾರಣ ಇರಬೇಕೇ ಹೊರತು ಮೋಜು ಮಸ್ತಿಗಾಗಿ ಯಾವುದೇ ಚಾರಣಗಳು ಒಳ್ಳೆಯದಲ್ಲ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ನೋಡಿ, ಕುರಿಂಗಲ್ ಆ ಕಡೆಯಿಂದ ಕೆಲವು ನೋಡಿ ಮೋಡ ನೋಡಿ ಇವತ್ತೊಂದು ವಿಶೇಷವಾಗಿ ನೋಡಿ. ಪೊಯ್ 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 ಬಟ್ರೆ ಪೋಯತೆ. ನಾನೊಂದು ಕ್ವಶನ್ ಕೇಳ್ತೇನೆ ನಿಮ್ಮಲ್ಲಿ. ಈ ನೀವು ಪ್ರವಾಸಿಗರಲ್ವ, ಈ ಪ್ರಕೃತಿಯನ್ನು ಬೇರೆ ಬೇರೆ ಕಸ ಹಾಕ್ತಾರೆ ರೋಡಲ್ಲಿ. ನಿಮ್ಮ ಚಾರಣಿಗರು, ಈ ಪ್ರವಾಸಿಗರು ಇಲ್ಲಿ ಬರುವಾಗ ಯಾವ ರೀತಿಯ ಒಂದು ಇದು ಮಾಡಬೇಕು? ಇಲ್ಲಿ ಅಂತ ಅಲ್ಲ, ನಾ ಎಲ್ಲೂ ಕಸ ಹಾಕ್ಬಾರ್ದು. ಹೌದಲ್ಲ, ಎಲ್ಲೂ ಹಾಕ್ಬಾರ್ದು. ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಆಗಿರೋಕೆ ನೋಡ್ಬೇಕು. ಪ್ಲಾಸ್ಟಿಕ್ ಬಳಕೆ ಅದು ಡ್ಯೂಟಿ ತರ ಅದು. ಹೌದಲ್ಲ, ನಮ್ಮ ಕರ್ತವ್ಯ ಅದು. ಹೌದು. ಕೆಳಗಡೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಏನೇ ಪ್ಲಾಸ್ಟಿಕ್ ಇದ್ರು ಅಲ್ಲೇ ಇಸ್ಕೊತಿದ್ದಾರೆ. ಅದೊಂದು ಒಳ್ಳೆ ಕೆಲಸ ಆಗಿದೆಲ್ಲ. ಪ್ಲಾಸ್ಟಿಕ್ ಏನಾದ್ರು ಬಿಟ್ಟಿದ್ರೆ ಇದೆಲ್ಲ ಹಿಂಗೆ ಇರ್ತಾನೆ ಇರಲಿಲ್ಲ, ಗಲೀಜ್ ಆಗ್ಬಿಟ್ಟಿರೋದು. ಮತ್ತೊಂದು ನೋಡಿ, ರೋಡಲ್ಲಿ, ನಮ್ಮ ಕುದುರೆಮುಖ ರೋಡಲ್ಲಿ ಸಾಕಷ್ಟು ಕಸ ಉಂಟು. ಆ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಪೋಸ್ಟ್ ಅಲ್ಲಿ ಗಾಡಿ ಪ್ಲಾಸ್ಟಿಕ್ಸ್ ಎಲ್ಲ ತೆಗ್ದು ಅಲ್ಲೇ ಅವಾಯ್ಡ್ ಮಾಡಬೇಕು. ಅದು ಬೆಸ್ಟ್ ಐಡಿಯಾ. ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಮಾಡ್ಲೇಬೇಕು. ಎಷ್ಟಾಗುತ್ತೋ ಅಷ್ಟೇ. ಬಟ್ ಸ್ಟಿಲ್ ಇದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಜನ ನಾವೇ ಕರೆಕ್ಟ್ ಆಗಿ ಸರಿ, ನಮ್ಮ ಜನ ಬುದ್ಧಿ ಕಲಿಬೇಕು. ಕಸ ತರಬಾರ್ದು, ಹಾಕ್ಬಾರ್ದು. ಎಲ್ಲಿ ಕಸ ಹಾಕ್ಬೇಕು ಆ ಜಾಗದಲ್ಲಿ ಹಾಕ್ಬೇಕು. ರೋಡಲ್ಲೆಲ್ಲ ಎಸ್ಕೊಂಡು ಹೋಗ್ಬೇಕು. ನೋಡಿ, ಅರಣ್ಯ ಇಲಾಖೆ ಎಲ್ಲ ರೋಡಲ್ಲಿ ನಿಲ್ಲಕ್ಕೆ ಆಗುದಿಲ್ಲ. ಕಿಲೋಮೀಟರ್ ಅವ್ರು ಚೆಕ್ ಪೋಸ್ಟ್ ಅಲ್ಲೇ ಇರ್ಬೋದು ಅಷ್ಟೇ. 20% ಅಷ್ಟೇ. ಹೌದೌದು. ಮುಖ್ಯದ 80-90% ಎಲ್ಲ ಮೇಲೆ ಡಿಪೆಂಡ್ ಅಲ್ಲ. ಹೌದು. ನಿಮ್ಮಂಥ ಯುವಕರು ಅದಕ್ಕೆ ಒಂದು ಸ್ವಲ್ಪ ಪ್ರೇರಣೆಯಾಗಿ ಇರಬೇಕು. ಅದೇ ಇಲ್ಲಿ ಬಂದಲ್ಲ ಅಂತಲ್ಲ, ನಾವು ಮನೆ ಹಿಡಿದು ಎಲ್ಲಿ ಹೋದ್ರೂ ಕಸ ಹಾಕ್ಬಾರ್ದು ಆಕ್ಚುಲಿ. ಥ್ಯಾಂಕ್ ಯು. ಮತ್ತೆ ಇರಲ್ಲ ತುಳು ಬರ್ಪುಣ ನಡೆ.
ತೆಗಿತೇನೆ.